10ನೇ ತರಗತಿ ಕನ್ನಡ ಪದ್ಯಭಾಗ 3 ಕೌರವೇಂದ್ರನ ಕೊಂದೆ ನೀನು LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇದು. ಸರಿಯಾದ ಆಯ್ಕೆ ಬಿ. ಮಾದ ಮಗದ ಯಾದವರು. 2. ಒಗ್ಗಿದೂರು ಪದದಲ್ಲಿರುವ ಸಮಾಸ. ಸರಿಯಾದ ಆಯ್ಕೆ ಸಿ. ಕ್ರಿಯಾ ಸಮಾಸ. 3. ದೀನಪ ಸುತ ಈ ಸಮಾಸಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಸಿ. ಬಹುವ್ರೀಹಿ. 4. ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇದು. ಸರಿಯಾದ ಆಯ್ಕೆ ಸಿ. ಹೂದೋಟ. 5. ಇಮ್ಮಲು ಪದವು ಈ ಸಮಾಸಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಬಿ. ಕರ್ಮಧಾರಯ. 6. ಮುಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಬಿ. ದ್ವಿಗು ಸಮಾಸ. 7. ಕುಡಿ ಉಬ್ಬು ಈ ಪದದಲ್ಲಿರುವ ಸಮಾಸ. ಸರಿಯಾದ ಆಯ್ಕೆ ಡಿ. ಅಂಸಿ ಸಮಾಸ. 8. ಸಪ್ತ ಸ್ವರಗಳು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಎ. ದ್ವಿಗು ಸಮಾಸ. 9. ಅಂಕೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಡಿ. ಅಂಸಿ ಸಮಾಸ. 10. ಬೆಟ್ಟದವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ತತ್ಪುರುಷ ಸಮಾಸ. 11. ಮೋಸ ಮಾಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಬಿ. ಕ್ರಿಯಾ ಸಮಾಸ. 12. ಕಲ್ ಕುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಎ. ಕ್ರಿಯಾ ಸಮಾಸ. 13. ಮುಕ್ಕಣ್ಣು ಪದದಲ್ಲಿರುವ ಸಮಾಸ. ಸರಿಯಾದ ಆಯ್ಕೆ ಡಿ. ದ್ವಿಗು ಸಮಾಸ. 14. ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇದು. ಸರಿಯಾದ ಆಯ್ಕೆ ಸಿ. ಕಣ್ಣೆರೆ. 15. ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ತತ್ಪುರುಷ ಸಮಾಸ. 16. ಕಣ್ಣೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ. ಕ್ರಿಯಾ ಸಮಾಸ. 17. ರಾಜೀವಚಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ. ಬಹುವ್ರೀಹಿ. 18. ಕಂಗೆಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಡಿ. ಕ್ರಿಯಾ ಸಮಾಸ. 19. ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ. ಬಹುವ್ರೀಹಿ ಸಮಾಸ. 20. ನೈದವಸ್ತ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಡಿ. ಗಮಕ ಸಮಾಸ. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 21. ಕಪ್ಪಟ ಮುಟ್ಟು ಕ್ರಿಯಾ ಸಮಾಸ. ಸಪ್ತವ್ಯಸನಗಳು ದ್ವಿಗು ಸಮಾಸ. 22. ಇಮ್ಮಲು ಕರ್ಮಧಾರಯ ಸಮಾಸ. ಇಂದಲೆ ಅಂಶಿ ವಿಶೇಷಣ ಸಮಾಸ. 23. ಮಾಡಿದಡುಗೆ ಗಮಕ ಸಮಾಸ. ಬೀಳ್ಕೊಂಡು ಕ್ರಿಯಾ ಸಮಾಸ. 24. ಆಕಲು ಗಮಕ ಸಮಾಸ. ಕಣ್ಗೆರೆ ಕ್ರಿಯಾ ಸಮಾಸ. 25. ನಡುರಾತ್ರಿ ಅಂಶಿ ಸಮಾಸ. ಎದ್ದೊರೆ ಕರ್ಮಧಾರಯ ಸಮಾಸ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 26. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂಡಿಸಿಕೊಂಡನು? ಉತ್ತರ. ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈಹಿಡಿದು ಎಳೆದು ರಥದ ಪೀಠದಲ್ಲಿ ಕೂಡಿಸಿಕೊಂಡನು. ಪ್ರಶ್ನೆ 27. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಉತ್ತರ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. ಪ್ರಶ್ನೆ 28. ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು? ಉತ್ತರ. ಕರ್ಣನಿಗೆ ಶ್ರೀಕೃಷ್ಣನು ಆಮಿಷಗಳನ್ನು ಒಡ್ಡಿದನು. ಪ್ರಶ್ನೆ 29. ಕರ್ಣನು ಯಾರ ಅನುಗ್ರಹದಿಂದ ಜನಿಸಿದನು? ಉತ್ತರ. ಕರ್ಣನು ಸೂರ್ಯದೇವನ ಅನುಗ್ರಹದಿಂದ ಜನಿಸಿದನು. ಪ್ರಶ್ನೆ 30. ಧರ್ಮರಾಜನು ಯಾರ ಅನುಗ್ರಹದಿಂದ ಜನಿಸಿದನು? ಉತ್ತರ. ಧರ್ಮರಾಜನು ಯಮಧರ್ಮರಾಯನ ಅನುಗ್ರಹದಿಂದ ಜನಿಸಿದನು. ಪ್ರಶ್ನೆ 31. ಭೀಮನು ಯಾರ ಅನುಗ್ರಹದಿಂದ ಜನಿಸಿದನು? ಉತ್ತರ. ಭೀಮನು ವಾಯುದೇವನ ಅನುಗ್ರಹದಿಂದ ಜನಿಸಿದನು. ಪ್ರಶ್ನೆ 32. ಅರ್ಜುನನು ಯಾರ ಅನುಗ್ರಹದಿಂದ ಜನಿಸಿದನು? ಉತ್ತರ. ಅರ್ಜುನನು ಇಂದ್ರದೇವನ ಅನುಗ್ರಹದಿಂದ ಜನಿಸಿದನು. ಪ್ರಶ್ನೆ 33. ಫಾಲ್ಗುಣ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ. ಫಾಲ್ಗುಣ ಎಂದು ಅರ್ಜುನನನ್ನು ಕರೆಯುತ್ತಾರೆ.
ಪ್ರಶ್ನೆ 34. ನಕುಲ ಸಹದೇವರ ತಾಯಿಯ ಹೆಸರೇನು? ಉತ್ತರ: ನಕುಲ ಸಹದೇವರ ತಾಯಿಯ ಹೆಸರು ಮಾಂದ್ರಿ. ಪ್ರಶ್ನೆ 35. ಕೃಷ್ಣನು ಕರ್ಣನಿಗೆ ಎಲ್ಲಿಯ ರಾಜನಾಗಿ ಮಾಡುವೆನೆಂದು ತಿಳಿಸುತ್ತಾನೆ? ಉತ್ತರ: ಕೃಷ್ಣನು ಕರ್ಣನಿಗೆ ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನೆಂದು ತಿಳಿಸುತ್ತಾನೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 36. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಉತ್ತರ: ಕೃಷ್ಣನು: ಕರ್ಣ, ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನಿನ್ನಾಣೆ, ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು, ಅಂದರೆ ದ್ವಂದ್ವವನ್ನು ಬಿತ್ತಿದನು. ಪ್ರಶ್ನೆ 37. ಕುಂತಿ ಮಾಂದ್ರಿಯರು ಯಾರ ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಉತ್ತರ: ಕುಂತಿಯು ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು, ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯರನ್ನು, ವಾಯುವಿನ ಅನುಗ್ರಹದಿಂದ ಭೀಮನನ್ನು, ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು. ಮಾಂದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು. ಪ್ರಶ್ನೆ 38. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳ್ಯಾವುವು? ಉತ್ತರ: ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳು ಸೆರೆ ಹಿಗ್ಗಿದವು. ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ, ದುರ್ಯೋಧನನಿಗೆ ಕೇಡಾದದ್ದು ಎಂದನು. ಅರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ? ಕೃಷ್ಣ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ಪ್ರಶ್ನೆ 39. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಉತ್ತರ: ಕರ್ಣನು ಕೃಷ್ಣನಿಗೆ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡೆದು ತಂದು ಒಪ್ಪಿಸುವ ಉತ್ಸಾಹದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು. ಪ್ರಶ್ನೆ 40. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವನ್ನು ತಿಳಿಸಿ. ಉತ್ತರ: ಕರ್ಣನು ಕೃಷ್ಣನನ್ನು ಕುರಿತು, ನಾಡಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯು ದೇವತೆಗೆ ಭೋಜನ ಕೂಟ ಆಗುವುದು. ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದನು. ಪ್ರಶ್ನೆ 41. ಮೇದಿನಿ ಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು? ಉತ್ತರ: ಕೃಷ್ಣನು ಕರ್ಣನ ಮನದಲ್ಲಿ, ಎಲೆ ಕರ್ಣನೇ, ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ. ಚೆನ್ನಾಗಿ ವಿಚಾರ ಮಾಡಿ ಹೇಳುವುದಾದರೆ ವಂಶದ ಮೂಲದಲ್ಲಿ ಮೊದಲೇರಿಲ್ಲ. ನಿನ್ನಾಣೆ, ರಾಜ್ಯದ ಒಡೆಯ ನೀನು. ಹಿಂದೆ ನಡೆದು ಹೋದ ಸಂಗತಿಯ ತಿಳುವಳಿಕೆ ನಿನಗಿಲ್ಲ ಎಂಬುದಾಗಿ ದಾನವ ಧ್ವಂಸಿಯಾದ ಕೃಷ್ಣನು ಸೂರ್ಯಪುತ್ರನಾದ ಕರ್ಣನ ಕಿವಿಯಲ್ಲಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಅವನಲ್ಲಿ ಭಯವನ್ನು, ಅಂದರೆ ದ್ವಂದ್ವವನ್ನು ಬಿತ್ತಿದನು. ಪ್ರಶ್ನೆ 42. ಕೃಷ್ಣನು ಕರ್ಣನಿಗೆ ರಾಜನಾದರೆ ಹೇಗೆ ಶೋಭಿಸಬಹುದೆಂದು ತಿಳಿಸುತ್ತಾನೆ? ಉತ್ತರ: ಕೃಷ್ಣನು ಕರ್ಣನಿಗೆ, ನಿನ್ನ ಎಡದ ಪಕ್ಕದಲ್ಲಿ ಕೌರವ ರಾಜರ ಸಮೂಹ, ಬಲದಲ್ಲಿ ಪಾಂಡು ಮಕ್ಕಳ ಸಮೂಹ, ಎದುರಿನಲ್ಲಿ ಮಾದ್ರ, ಮಗಧ, ಯಾದವ ಮೊದಲಾದವರು ಇರುತ್ತಾರೆ. ಇವರ ನಡುವೆ ನೀನು ರಾಜಸಭೆಯಲ್ಲಿ ಸಿಂಹಾಸನದಲ್ಲಿ ಕುಳಿತು ಅತಿಯಾದ ಸೊಬಗಿನಿಂದ ಶೋಭಿಸಬಹುದು ಎಂದು ತಿಳಿಸುತ್ತಾನೆ. ಪ್ರಶ್ನೆ 43. ಕೃಷ್ಣನು ದುಃಖಿತನಾದ ಕರ್ಣನನ್ನು ಏನೆಂದು ಪ್ರಶ್ನಿಸುವನು? ಉತ್ತರ: ಕೃಷ್ಣನು ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನನ್ನು ಕುರಿತು, ಏನು ಹೇಳು ಕರ್ಣ, ನಿನ್ನ ಮನೋವೇದನೆ ಯಾವುದು? ನಿನಗೆ ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ? ನಿನ್ನಾಣೆಗೂ ನಿನಗೆ ಯಾವುದೇ ನಷ್ಟವಿಲ್ಲ. ಮಾತನಾಡು, ಮೌನವು ಏತಕ್ಕೆ? ಭ್ರಮೆಗೊಳಗಾಗುವುದು ಬೇಡ. ನಾನು ನಿನ್ನ ದುರ್ದಶೆಯನ್ನು ಬಯಸುವವನಲ್ಲ. ನನ್ನ ಮಾತನ್ನು ಕೇಳು ಎಂದು ಪ್ರಶ್ನಿಸುವನು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಕುಮಾರವ್ಯಾಸ. ಕುಮಾರವ್ಯಾಸರು ಸಾಮಾನ್ಯ ಶತ 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು. ಇವರು ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು, ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ.
ಮುಖ್ಯ ಪ್ರಶ್ನೆ 6 ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ. ಪ್ರಶ್ನೆ 7 ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 46 ಮಾರಿ ಗೌತಣವಾಯಿತು ನಾಳಿನ ಭಾರತವು. ಅಲಂಕಾರದ ಹೆಸರು ರೂಪಕಾಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಾಲಂಕಾರ. ಸಮನ್ವಯ ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ನೀಡುವ ಔತಣ. ವಿವರಣೆ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಹಾಗೂ ಉಪಮಾನವಾದ ಮಾರಿಗೆ ನೀಡುವ ಔತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕಾಲಂಕಾರದ ಲಕ್ಷ್ಯವಾಗಿದೆ. 47 ಅಳಿಯರುತ್ತಿಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ಇನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ. ಅಲಂಕಾರದ ಹೆಸರು ರೂಪಕಾಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಾಲಂಕಾರ. ಸಮನ್ವಯ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ವಿವರಣೆ ಇಲ್ಲಿ ಉಪಮೇಯವಾದ ಒಡಲ ಬೇಗೆ ಹಾಗೂ ಉಪಮಾನವಾದ ಬೆಂಕಿಯುರಿ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕಾಲಂಕಾರದ ಲಕ್ಷ್ಯವಾಗಿದೆ. ಮುಖ್ಯ ಪ್ರಶ್ನೆ 8 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 48 ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡುತ್ತಾ ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ, ಹೇಳುವುದಾದರೆ ವಂಶದಲ್ಲಿ ಮೊದಲೇರಿಲ್ಲ, ನಿನ್ನಾಣೆ ರಾಜ ನೀನು ಮನದಲ್ಲಿ ನಡೆದಿದ್ದರ ಅರಿವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳುತ್ತಾನೆ. ಸ್ವಾರಸ್ಯ ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಅಂದರೆ ದ್ವಂದ್ವವನ್ನು ಬಿತ್ತಿದನು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ. ವಾಕ್ಯ 49 ಬಾಯ್ತಾಂಬೂಲಕ್ಕೆ ಕೈಯಾನುವರೆ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಯುದ್ಧ ಮಾಡಲು ಹೋಗಿ ವಿಫಲನಾಗಿ ಹಿಂತಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕರ್ಣ ನೀನು ರಾಜನಾಗಿದ್ದು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 50 ಜಿಯ ಅಸಾಧವೆಂಬುದು ಕಷ್ಟ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣ ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂತಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕರ್ಣ ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು, ಎದುರಿನಲ್ಲಿ ಮಾತ್ರ ಮಗಧ ಯಾದವಾದಿಗಳು ಇರುವಾಗ ನೀನು ಓಲಗದಲ್ಲಿ ವಿಲಾಸದಿಂದ ಮೆರೆಯುವುದನ್ನು ಬಿಟ್ಟು ಕೌರವನಿಗೆ ಜಿಯ ಅಸಾಧವೆಂಬುದು ಕಷ್ಟವಾಗುವುದಿಲ್ಲವೇ ಎಂದು ಕೃಷ್ಣನು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ. ವಾಕ್ಯ 51 ನಿನ್ನ ಪಾದದೆಸೆಯ ಬಯಸುವವನಲ್ಲ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂತಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ತನ್ನ ಜನ್ಮ ರಹಸ್ಯವನ್ನು ಅರಿತು ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ಈ ಮಾತನ್ನು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ.
ವಾಕ್ಯ 52 ಮಾರಿ ಗೌತಣವಾಯಿತು ನಾಳಿನ ಭಾರತವು. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂತಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈಥುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕರ್ಣನು ಮುಂದೆ ನಡೆಯುವ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ. ವಾಕ್ಯ 53 ಅರಿಯ ಅಗೆ ಹೊಗೆ ದೋರುವುದರದೆ ಬಲಿದೆ ಹೋವುದೇ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣ ತಿಳಿಸುವ ಜನ್ಮ ರಹಸ್ಯದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು. ಕಂಬನಿಯು ರಭಸದಿಂದ ಮುನ್ನುಗ್ಗಿ ಬಂದು ಅಧಿಕವಾಗಿ ಕರ್ಣನು ನೊಂದನು. ಕರ್ಣನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡುಂಟಾಯಿತಲ್ಲ ಎಂದು ಸಂಕಟಪಟ್ಟನು. ಅರಿಯ ಅಗೆತನ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡುತ್ತದೆಯೇ ಎಂದು ಈ ಮೇಲಿನ ಮಾತನ್ನು ತನ್ನೊಳಗೆ ಪ್ರಶ್ನಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ, ಸ್ವಾಮಿನಿಷ್ಠೆ, ಗೆಳೆಯನ ಮೇಲಿನ ಪ್ರೀತಿ ಮತ್ತು ಪ್ರಾಮಾಣಿಕತೆ ಹಾಗೂ ಕೃಷ್ಣನ ದ್ವೇಷ ಕಾಣಿಸದೆ ನಾಶ ಮಾಡುವುದಾಗಿದೆ ಎಂಬ ಧ್ವನಿ ಪ್ರಸ್ತುತ ಮಾತಿನಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 54 ಮಾತಿಯಲ್ಲೊಂದು ಮಂತ್ರದೊಳಿಬ್ಬರಿಸಿದರು. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಕುರಿತು ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು, ನಿನ್ನ ನಂತರ ಧರ್ಮರಾಯ, ಮೂರನೆಯಾದ ಪರಾಕ್ರಮಿಯಾದ ಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು. ಬಳಿಕ 5ನೇ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರು ಹುಟ್ಟಿದರು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸ್ವಾರಸ್ಯ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣನು ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುವ ಮೂಲಕ ಕರ್ಣನ ಆವೇಶದ ಬಲವನ್ನು ಕ್ಷೀಣಿಸಿ ಪಾಂಡವರ ಬಗ್ಗೆ ಅವನಲ್ಲಿ ಅನುಕಂಪ ಹುಟ್ಟುವಂತೆ ಹಾಗೂ ಕರ್ಣನ ಮನಸ್ಸನ್ನು ಅವನಲ್ಲಿದ್ದ ನಿಷ್ಠೆಯನ್ನು ವೇದತಂತ್ರದಿಂದ ಒಡೆದಿರುವುದು ಅರ್ಥಪೂರ್ಣವಾಗಿ ಬಿತ್ತರಗೊಂಡಿದೆ. ವಾಕ್ಯ 55 ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂತಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈಥುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕರ್ಣನು ತನ್ನ ಸಹೋದರರಿಗೆ ತೊಂದರೆ ಕೊಡದೆ ಅವರನ್ನು ಕಾಪಾಡುವ ಮತ್ತು ಅವರ ಮೇಲಿನ ವಾತ್ಸಲ್ಯ ಪ್ರೀತಿಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವುದು ಮೇಲಿನ ವಾಕ್ಯದಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 56 ನಿಮ್ಮಡಿಗಳಲ್ಲಿ ಸಮ ಸೇವನೆಯೇ ದೇವ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸೂರ್ಯನ ಮಗನಾದ ಕರ್ಣನ ಸಂಗಡ ಕೃಷ್ಣನು ಮೈಥುನನ ರೀತಿಯ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದ ಮೇಲೆ ಕೂಡಿಸುವನು. ಆಗ ನನಗೆ ನಿಮ್ಮ ಪಾದಗಳ ಬಳಿ ಸಮನಾದ ಗೌರವವೇ ದೇವ ಮುರಾರಿ ನನಗೆ ಎದುರಿಕೆಯಾಗುತ್ತಿದೆ ಎಂದು ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ ಪ್ರಸ್ತುತ ಮಾತಿನಲ್ಲಿ ಕರ್ಣನು ತಾನು ದೇವ ಸ್ವರೂಪಿಯಾದ ಕೃಷ್ಣನ ಸರಿ ಸಮಾನನಲ್ಲ, ಅವನ ಪಕ್ಕವಲ್ಲ, ಪಾದದ ಬಳಿ ಕೂರುವಷ್ಟು ನಾನು ಅರ್ಹನಲ್ಲವೆಂದು ತಿಳಿಸುವಲ್ಲಿ ಹಿರಿಯರು ಗೌರವಾನ್ವಿತರೊಂದಿಗೆ ನಡೆದುಕೊಳ್ಳುವ ಕರ್ಣನ ಶ್ರೇಷ್ಠ ವ್ಯಕ್ತಿತ್ವ ಪರಿಚಯವಾಗುವುದು. ವಾಕ್ಯ 57 ಕೌರವೇಂದ್ರನ ಕೊಂದೆ ನೀನೆಂದ. ಆಯ್ಕೆ ಪ್ರಸ್ತುತ ಸಾಲನ್ನು ಕುಮಾರವ್ಯಾಸನು ಬರೆದ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕೃಷ್ಣನ ಮಾತುಗಳನ್ನು ಸಮಾಧಾನದಿಂದ ಆಲಿಸಿದ ಕರ್ಣನು ಕೃಷ್ಣನಿಗೆ ಮರಳು ಮಾಧವ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವರು ಕೌರವರು ಸೇವೆಯನ್ನು ನನಗೆ ಮಾಡುವಲ್ಲಿ ಅವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸು ಇಲ್ಲ. ಆದರೆ ನನ್ನನ್ನು ಕಾಪಾಡಿದ
ಆಶ್ರಯ ನೀಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡೆದು ತಂದು ಒಪ್ಪಿಸುತ್ತೇನೆಂಬ ಅತಿ ಉತ್ಸಾಹದಿಂದ ಇದ್ದೆನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಅಸಾಮಾನ್ಯನು, ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆ, ಕರುಣೆಗೆ ಹೆಸರಾದ ಕರ್ಣ ಅಸಹಾಯಕನಾದ ಸ್ಥಿತಿಯಲ್ಲೂ ನೋವು ಸಂಕಟದಿಂದ ಬಳಲುವ ಸಂದರ್ಭದಲ್ಲೂ ಉದಾತ್ತ ವ್ಯಕ್ತಿತ್ವದ ಕರ್ಣನ ಸ್ವಾಮಿನಿಷ್ಠೆಯು ಪ್ರಸ್ತುತ ಮಾತಿನಲ್ಲಿ ವ್ಯಕ್ತಗೊಂಡಿದೆ. ಮುಖ್ಯ ಪ್ರಶ್ನೆ 8. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯಭಾಗ. ಮುಖ್ಯ ಪ್ರಶ್ನೆ 9. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯಭಾಗ. ಸಾರಾಂಶ: ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವ ರಾಜನಾದ ಸುಯೋಧನನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಶ್ರೀಕೃಷ್ಣನು ವೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ತಡೆಯಲು ಮುಂದಾಗುತ್ತಾನೆ. ಕವಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಲ್ಲಿ ಈ ಸನ್ನಿವೇಶವು ಮನೋಜ್ಞವಾಗಿ ಮೂಡಿಬಂದಿದೆ. ಸೂರ್ಯನ ಮಗನಾದ ಕರ್ಣನ ಸಂಗಡ ಕೃಷ್ಣನು ಮೈದುನನ ರೀತಿಯ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದಲ್ಲಿ ಪೀಠದ ಮೇಲೆ ಕೂಡಿಸುತ್ತಾನೆ. ಆಗ ಕರ್ಣನು, ದೈವ ಮುರಾರಿ, ನನಗೆ ನಿಮ್ಮ ಪಾದಗಳ ಬಳಿ ಸಮನಾದ ಗೌರವವೇ? ನನಗೆ ಹೆದರಿಕೆಯಾಗುತ್ತಿದೆ ಎಂದನು. ಆಗ ಕೃಷ್ಣನು ತೊಡೆ ತಾಗುವಂತೆ ಕರ್ಣನ ಹತ್ತಿರ ಬಂದು ಕರ್ಣನಿಗೆ ಹಲವು ಆಮಿಷಗಳನ್ನು ಒಡ್ಡುತ್ತಾನೆ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಸಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರವಾಗಿದೆ. ಕೌರವರ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೊಬ್ಬ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣನು ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ. ಕೃಷ್ಣನು ತನ್ನನ್ನು ರಥದ ಮೇಲೆ ಸಮನಾಗಿ ಕೂರಿಸಿದರೂ ಕರ್ಣನು ತಾನು ದೇವಸ್ವರೂಪಿಯಾದ ಕೃಷ್ಣನ ಸರಿ ಸಮಾನನಲ್ಲ, ಆತನ ಪಕ್ಕವಲ್ಲ, ಪಾದದ ಬಳಿ ಕೂರುವುದಕ್ಕೂ ನಾನು ಅರ್ಹನಲ್ಲ ಎಂದು ತಿಳಿಸುತ್ತಾನೆ. ಇಲ್ಲಿ ಹಿರಿಯರ ಹಾಗೂ ಗೌರವಾನ್ವಿತರೊಂದಿಗೆ ವಿನಯದಿಂದ ನಡೆದುಕೊಳ್ಳುವ ಕರ್ಣನ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ನೈತಿಕ ಮೌಲ್ಯದ ಪರಿಚಯವಾಗುತ್ತದೆ. ಪದ್ಯಭಾಗ. ಸಾರಾಂಶ: ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ವೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇಂದ್ರ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕೃಷ್ಣ ಕರ್ಣನಿಗೆ, ಎಲೆ ಕರ್ಣನೆ, ನಿಮ್ಮಲ್ಲಿ ಯಾದವರು ಮತ್ತು ಕೌರವರಲ್ಲಿ ಯಾವುದೇ ಭೇದವಿಲ್ಲ. ಚೆನ್ನಾಗಿ ವಿಚಾರ ಮಾಡಿ ಹೇಳುವುದಾದರೆ ವಂಶದ ಮೂಲದಲ್ಲಿ ಎರಡೂ ಇಲ್ಲ. ನಿನ್ನಾಣೆಗೂ ಈ ರಾಜ್ಯದ ಒಡೆಯ ನೀನೇ ಆಗಿದ್ದೀಯೆ. ಹಿಂದೆ ನಡೆದು ಹೋದ ಸಂಗತಿಯ ತಿಳುವಳಿಕೆ ನಿನಗಿಲ್ಲ ಎನ್ನುತ್ತಾನೆ. ಹೀಗೆ ಹೇಳುತ್ತಾ ದಾನವ ಧ್ವಂಸಿಯಾದ ಕೃಷ್ಣನು ಸೂರ್ಯಪುತ್ರನಾದ ಕರ್ಣನ ಕಿವಿಯಲ್ಲಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಅವನಲ್ಲಿ ಉಭಯವನ್ನು ಬಿತ್ತಿದನು. ಪ್ರಕೃತ ಕಾವ್ಯಭಾಗದಲ್ಲಿ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣನು ದುರ್ಯೋಧನ ಮೇಲಿನ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಆತನಿಗೆ ವಿವಿಧ ಆಮಿಷಗಳನ್ನು ಒಡ್ಡುವ ಮುಖೇನ ಕರ್ಣನಲ್ಲಿ ಉಭಯ ಸಂಕಟವನ್ನು ತಂದೊಡ್ಡಿರುವ ಅಂಶಗಳು ಇಲ್ಲಿ ವ್ಯಕ್ತಗೊಂಡಿವೆ. ಕೃಷ್ಣನು ಆಮಿಷ ಒಡ್ಡಿದರೂ ಕರ್ಣನು ತನ್ನ ನೈತಿಕ ನಿಷ್ಠೆಯನ್ನು ಕಳೆದುಕೊಳ್ಳದೆ ಧರ್ಮ ಸಂಕಟವನ್ನು ಎದುರಿಸುವ ಚಿತ್ರಣ ಇಲ್ಲಿದೆ. ಪದ್ಯಭಾಗ. ಸಾರಾಂಶ: ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ವೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇಂದ್ರ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ಕುರಿತು ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನೆಯ ನಂತರ ಧರ್ಮರಾಯ, ಮೂರನೆಯಾದ ಪರಾಕ್ರಮಿಯಾದ ಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು. ಬಳಿಕ 5ನೆಯ ಮಂತ್ರದಲ್ಲಿ ಮಾಂದ್ರಿಯಲ್ಲಿ ನಕುಲ ಸಹದೇವ ಇಬ್ಬರು ಹುಟ್ಟಿದರು ಎಂದು ತಿಳಿಸುತ್ತಾನೆ. ಪ್ರಕೃತ ಕಾವ್ಯಭಾಗದಲ್ಲಿ ಪಾಂಡವರ ರಕ್ಷಣೆಗೆ ನಿಂತ
ಶ್ರೀಕೃಷ್ಣನು ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುವ ಮೂಲಕ ಕರ್ಣನ ಆವೇಶದ ಬಲವನ್ನು ಕ್ಷೀಣಿಸಿ ಪಾಂಡವರ ಬಗ್ಗೆ ಆತನಲ್ಲಿ ಅನುಕಂಪ ಸೋದರ ವಾತ್ಸಲ್ಯ ಹುಟ್ಟುವಂತೆ ಹಾಗೂ ಕರ್ಣನ ಮನಸ್ಸನ್ನು ಅವನಲ್ಲಿದ್ದ ನಿಷ್ಠೆಯನ್ನು ಭೇದ ತಂತ್ರದಿಂದ ಒಡೆದಿರುವ ಮೌಲಿಕ ಅಂಶಗಳು ವ್ಯಕ್ತಗೊಂಡಿದೆ. ಪದ್ಯ ಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕೃಷ್ಣನು ಪುನಃ ಕರ್ಣನಿಗೆ ಆಮಿಷ ಒಡ್ಡುತ್ತಾ ನಿನ್ನನ್ನು ಹಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡುತ್ತೇನೆ. ಪಾಂಡವ ರಾಜರು ಕೌರವ ರಾಜರು ನಿನಗೆ ಗದ್ದುಗೆಯನ್ನು ಓಲೈಸುವರು. ನಿನಗೆ 2 ಸಂತತಿಯರು ಮರು ಮಾತನಾಡದೆ ಸೇವೆಯನ್ನು ಮಾಡುವರು. ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಎಂದು ಹೇಳುತ್ತಾನೆ. ಪ್ರಕೃತ ಕಾವ್ಯಭಾಗದಲ್ಲಿ ಕೃಷ್ಣನು ಕರ್ಣನಿಗೆ ರಾಜ್ಯದ ಅಧಿಕಾರದ ಗದ್ದುಗೆಯ ಆಮಿಷ ಒಡ್ಡಿ ಕರ್ಣನ ಮನ ಗೆಲ್ಲಲು ಪ್ರಯತ್ನಿಸಿರುವ ಮೌಲ್ಯಾಂಕ ಅಂಶ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪದ್ಯ ಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕೃಷ್ಣನು ಕರ್ಣನಿಗೆ ರಾಜ್ಯದ ಅಧಿಕಾರದ ಗದ್ದುಗೆಯ ಆಮಿಷಗಳನ್ನು ಒಡ್ಡುತ್ತಾ ನೀನು ರಾಜನಾದರೆ ಎಡದ ಪಕ್ಕದಲ್ಲಿ ಕೌರವ ರಾಜರ ಸಮೂಹ, ಬಲದಲ್ಲಿ ಪಾಂಡು ಮಕ್ಕಳ ಸಮೂಹ, ಎದುರಿನಲ್ಲಿ ಮಾತ್ರ ಮಗಧ, ಯಾದವ ಮೊದಲಾದವರು ಇರುತ್ತಾರೆ. ಇವರ ನಡುವೆ ನೀನು ರಾಜ್ಯಸಭೆಯಲ್ಲಿ ಸಿಂಹಾಸನದಲ್ಲಿ ಶೋಭಿಸುವ ವಿಶೇಷ ಸಂಭ್ರಮವನ್ನು ಬಿಟ್ಟು ದುರ್ಯೋಧನನ್ ಆಜ್ಞಾಪಿಸಲು ಪ್ರಭು ತಮ್ಮ ಅನುಗ್ರಹ ಆಗಲಿ ಎಂಬುದು ನಿನಗೆ ಬಹಳ ಕಷ್ಟಕರವಾದುದು ಎಂದನು. ಪ್ರಕೃತ ಕಾವ್ಯಭಾಗದಲ್ಲಿ ಪಾಂಡವರ ರಕ್ಷಣೆಗಾಗಿ ನಿಂತ ಕೃಷ್ಣನು ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣನಿಗೆ ನೀನು ರಾಜನಾದರೆ ಎಲ್ಲರೂ ಒಪ್ಪುವರು ಎಂದು ಹೇಳುತ್ತಾನೆ. ಕೌರವ ಮತ್ತು ಪಾಂಡವರ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತು ಅತ್ಯಂತ ಸಂತೋಷದಿಂದ ರಾಜ್ಯಭಾರ ಮಾಡಬಹುದು ಎಂದು ಕರ್ಣನ ಮನಗೆಲ್ಲಲು ಕೃಷ್ಣನು ಹೂಡಿದ ಚಾಣಾಕ್ಷ ತಂತ್ರ ಇಲ್ಲಿ ಚೆನ್ನಾಗಿ ವ್ಯಕ್ತಗೊಂಡಿದೆ. ಪದ್ಯ ಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕೃಷ್ಣನ ಆಮಿಷಗಳು ಮತ್ತು ಕೃಷ್ಣ ತಿಳಿಸುವ ತನ್ನ ಜನ್ಮ ರಹಸ್ಯದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು. ಕಂಬನಿಯು ರಭಸದಿಂದ ಮುನ್ನುಗ್ಗಿ ಬಂದು ಅಧಿಕವಾಗಿ ಕರ್ಣನು ನೊಂದುಕೊಂಡನು. ಕರ್ಣನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡುಂಟಾಯಿತಲ್ಲ ಎಂದು ಸಂಕಟಪಟ್ಟನು. ಅರಿಯ ಈ ವೈರತ್ವ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡದು. ನನ್ನ ವಂಶವನ್ನು ತಿಳಿಸಿ ಕೊಂದನು. ಇನ್ನು ಹೆಚ್ಚಿಗೆ ಹೇಳುವುದೇನಿದೆ ಎಂದು ತನ್ನ ಮನದಲ್ಲಿ ಚಿಂತಿಸಿದನು. ಪ್ರಕೃತ ಕಾವ್ಯಭಾಗದಲ್ಲಿ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆಗೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಅಸಾಮಾನ್ಯನು, ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾದ ಕರ್ಣ ಇನ್ನೊಂದು ಕಡೆಗೆ, ಕೃಷ್ಣ ಪ್ರಲೋಭನೆಗೆ ಒಳಗಾದ ಕರ್ಣನು ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಪದ್ಯ ಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನನ್ನು ಕೃಷ್ಣನು ಪುನಃ ಕುರಿತು, ಕರ್ಣ, ನಿನ್ನ ಮನೋವೇದನೆ ಯಾವುದು ಹೇಳು. ನಿನಗೆ ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ? ಇದರಿಂದಾಗಿ ನಿನಗೆ ನಷ್ಟವಿಲ್ಲ. ನನ್ನಾಣೆಗೂ ಇದು ನಿಜ. ಮಾತನಾಡು, ಏಕೆ ನೀನು ಮೌನಿಯಾದೆ?
ನೀನು ಭ್ರಮೆಗೊಳಗಾಗುವುದು ಬೇಡ. ನಾನು ನಿನ್ನ ದುರ್ದಶೆಯನ್ನು ಬಯಸುವವನೂ ಅಲ್ಲ. ನನ್ನ ಮಾತನ್ನು ನೀನು ಕೇಳು ಎಂದು ಹೇಳುತ್ತಾನೆ. ಪ್ರಕೃತ ಕಾವ್ಯ ಭಾಗದಲ್ಲಿ ಸ್ವಾಮಿನಿಷ್ಠೆಗೆ ಬದ್ಧನಾದ ಅಸಾಮಾನ್ಯನು, ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನು ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ, ನೋವು ಸಂಕಟದಿಂದ ಬಳಲುವ ಸಂದರ್ಭದಲ್ಲಿಯೂ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಪುನಃ ತನ್ನ ಮಾತಿನ ಮೋಡಿಯಿಂದ ಕರ್ಣನನ್ನು ಕಟ್ಟಿ ಹಾಕಿ ಗೊಂದಲಕ್ಕೀಡು ಮಾಡುವುದು ಮೌಲ್ಯಯುತವಾಗಿ ಬಿಂಬಿತವಾಗಿದೆ. ಪದ್ಯಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಶ್ರೀಕೃಷ್ಣನು ಕರ್ಣನಿಗೆ ಪಾಂಡವರಲ್ಲಿ ನೀನೇ ಹಿರಿಯವನಾದುದರಿಂದ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗುವೆ ಎಂದು ಆಮಿಷವನ್ನು ಒಡ್ಡುತ್ತಾನೆ. ಕೃಷ್ಣ ಮಾತುಗಳನ್ನು ಸಮಾಧಾನದಿಂದ ಕೇಳಿದ ಕರ್ಣನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿದು ಕುರುಪತಿಯಾದ ದುರ್ಯೋಧನನಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ನೊಂದುಕೊಳ್ಳುತ್ತಾನೆ. ಕೊನೆಗೆ ಕೃಷ್ಣನು, ಯಾಕೆ ಸುಮ್ಮನಿದ್ದೀಯಾ ಕರ್ಣ? ನಿನ್ನ ಮನಸ್ಸಿನಲ್ಲಾದ ತಲ್ಲಣಗಳೇನು ಚಿಂತಿಸಬೇಡ. ನಿನ್ನ ಅಪದೆಸೆಯನ್ನು ನಾನು ಬಯಸುವುದಿಲ್ಲ. ಆದರೆ ಮರಳುತನ ಮಾಡಬೇಡ ಎಂದು ಹೇಳಿದಾಗ ಕೋಪಗೊಂಡ ಕರ್ಣ ಕೃಷ್ಣನಿಗೆ ಮರಳು ಮಾಧವ ಎಂದು ಕರೆಯುತ್ತಾನೆ. ಮುಂದುವರೆದು, ಈ ಮಾಯೆಯ ರಾಜ್ಯದ ಸಿರಿ ಸಂಪತ್ತಿಗೆ ನಾನು ಸೋಲುವವನಲ್ಲ. ನನಗೆ ಕೌರವರು ಮತ್ತು ಪಾಂಡವರು ಸೇವಕರಾಗುವುದು ಇಷ್ಟವಿಲ್ಲ. ನನ್ನನ್ನು ಸಾಕಿ ಸಲುಹಿದ ದೊರೆ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡೆದು ಅರ್ಪಿಸಬೇಕೆಂಬ ಆವೇಶದ ಬರದಲ್ಲಿ ನಾನಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ನನ್ನಲ್ಲಿ ಹೋರಾಡುವ ಬಲವನ್ನು ಕ್ಷೀಣಿಸಿ ನನ್ನ ದೊರೆ ದುರ್ಯೋಧನನನ್ನು ಕೊಂದೆ ಎಂದು ತನ್ನ ಮನಸ್ಸಿನಲ್ಲಾದ ನೋವನ್ನು ಕೃಷ್ಣನ ಬಳಿ ಹೇಳಿಕೊಳ್ಳುತ್ತಾನೆ. ಪ್ರಸ್ತುತ ಪದ್ಯಭಾಗದಲ್ಲಿ ಕೃಷ್ಣನ ಧರ್ಮ ಪ್ರತಿಷ್ಠಾಪನಾ ಕಾರ್ಯ ಮತ್ತು ದುರ್ಯೋಧನನ ಆಶ್ರಯ ಪಡೆದ ಕರ್ಣನು ತನ್ನ ದೊರೆ ಅವನ ಮೇಲೆ ಇಟ್ಟಿರುವ ನಂಬಿಕೆಗೆ ದ್ರೋಹ ಬಗೆಯದ ಪ್ರಾಮಾಣಿಕತೆಯು, ಸ್ವಾಮಿನಿಷ್ಠೆಯು ಇಲ್ಲಿ ಅತ್ಯಮೂಲ್ಯ ಮೌಲ್ಯಯುತವಾಗಿ ಅಭಿವ್ಯಕ್ತಗೊಂಡಿವೆ ಹಾಗೂ ಕರ್ಣ ಉದಾತ್ತ ವ್ಯಕ್ತಿತ್ವದ ಮುಂದೆ ಕೃಷ್ಣನ ರಾಜ್ಯದ ಆಮಿಷಗಳು ಹೇಗೆ ವ್ಯಕ್ತಗೊಂಡಿವೆ ಎಂಬುದು ಮೌಲ್ಯಯುತವಾಗಿ ವ್ಯಕ್ತಗೊಂಡಿವೆ. ಪದ್ಯಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕರ್ಣನು ಕೃಷ್ಣನನ್ನು ಕುರಿತು ಪರಾಕ್ರಮಿಯಾದ ವೀರ ದುರ್ಯೋಧನನೇ ಒಡೆಯನಾಗಿದ್ದಾನೆ. ಆತನ ಶತ್ರು ನನಗೆ ಶತ್ರು, ಅವನ ಹೊಗಳಿಕೆಯೇ ನನಗೆ ಹೊಗಳಿಕೆ. ದುರ್ಯೋಧನ ಆದಂತೆ ಆಗುವೆನು. ಕೃಷ್ಣನೇ ಹೇಳು, ನಾಳೆ ಬರಲಿರುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮದ ಶ್ರೇಷ್ಠತನವನ್ನು ಪಾಂಡವರ ಮೇಲೆ ತೋರುವೆನು ಎಂದನು. ಪ್ರಕೃತ ಕಾವ್ಯ ಭಾಗದಲ್ಲಿ ಸ್ವಾಮಿನಿಷ್ಠೆಗೆ ಬದ್ಧನಾದ ಅಸಾಮಾನ್ಯನು, ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನು ಅಸಹಾಯಕನಾದ ಸ್ಥಿತಿಯಲ್ಲಿಯೂ, ನೋವು ಮತ್ತು ಸಂಕಟದಿಂದ ಬಳಲುವ ಸಂದರ್ಭದಲ್ಲಿಯೂ ಕೃಷ್ಣನು ಒಡ್ಡಿದ ಪ್ರಲೋಭನೆಗೆ ಒಳಗಾಗದೆ ತನ್ನ ಮನೋನಿರ್ಧಾರವನ್ನು ಕೃಷ್ಣನಿಗೆ ತಿಳಿಸುತ್ತಾನೆ. ಉದಾತ್ತ ವ್ಯಕ್ತಿತ್ವದ ಕರ್ಣನ ಸ್ವಾಮಿನಿಷ್ಠೆಯ ಮುಂದೆ ಕೃಷ್ಣನ ಆಮಿಷಗಳು ಹೇಗೆ ವ್ಯಕ್ತಗೊಂಡವು ಎಂಬುದು ಇಲ್ಲಿ ಬಿತ್ತರಗೊಂಡಿದೆ. ತಾನು ಆಶ್ರಯದಾತನಿಗೆ ದ್ರೋಹ ಬಗೆಯದೆ ಯುದ್ಧ ಮಾಡಿಯೇ ತೀರುತ್ತೇನೆ ಮತ್ತು ಅಲ್ಲಿ ತನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ತೋರಿಸುವುದಾಗಿ ಕರ್ಣನು ಹೇಳಿರುವುದು ಆತನ ಕ್ಷಾತ್ರ ಧರ್ಮ ಹಾಗೂ ನೈತಿಕ ಕರ್ತವ್ಯ ಪ್ರಜ್ಞೆಯು ಮೌಲ್ಯವನ್ನು ಅತ್ಯಂತ ಉನ್ನತವಾಗಿ ಬಿಂಬಿಸುತ್ತದೆ. ಪದ್ಯಭಾಗ. ಸಾರಾಂಶ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇನ್ ಕೊಂದೆ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕರ್ಣನು ಕೃಷ್ಣನನ್ನು ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಯುದ್ಧವು ಆನೆ, ಕುದುರೆ, ರಥ ಮತ್ತು
ಯೋಧರಿಂದ ಕೂಡಿದ ಚದುರಂಗ ಸೈನ್ಯ ಬಲದಿಂದ ಮೃತ್ಯು ದೇವತೆಗೆ ಭೋಜನ ಕೂಟ ಆಗುವುದು. ಕೌರವನ ಉಪಕಾರ ಸಂದು ಹೋಗುವಂತೆ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ಕೋಟಿಗಟ್ಟಲೆ ವೀರ ಯೋಧರನ್ನು ಕೊಂದು ಒಡೆಯನ ಅವಶ್ಯಕತೆಯಿಂಗೆ ಶರೀರವನ್ನು ತ್ಯಜಿಸುವೆನು. ಸೂರ್ಯನ ಸಾಕ್ಷಿಯಾಗಿ ನಿನ್ನ ವೀರರಾದ ಪಾಂಡವರ ಇವರನ್ನು ನೋಯಿಸುವುದಿಲ್ಲ ಎಂದನು. ಕಾವ್ಯ ಭಾಗದಲ್ಲಿ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನು ತಾನು ಯುದ್ಧ ಮಾಡಿಯೇ ತೀರುತ್ತೇನೆ ಎಂದು ಸಾರುತ್ತಾನೆ. ಯುದ್ಧ ಭೂಮಿಯಲ್ಲಿ ತನ್ನ ಪರಾಕ್ರಮದಿಂದ ಮಾರಣ ವಾಮವಾಗುವುದು, ಮೃತ್ಯು ದೇವತೆಗೆ ಔತಣ ನೀಡಿ ಒಡೆಯನ ಋಣ ತೀರಿಸುವುದಾಗಿ ಹೇಳುವುದರಲ್ಲಿ ಯುದ್ಧದ ಭೀಕರತೆ ಮತ್ತು ಆತನ ಅತ್ಯುನ್ನತ ಸ್ವಾಮಿನಿಷ್ಠೆ ಹಾಗೂ ಪಾಂಡವರಿಗೆ ತಾನು ತೊಂದರೆ ಕೊಡುವುದಿಲ್ಲ ಎಂಬುವಲ್ಲಿ ಕರ್ಣನ ಧರ್ಮಪ್ರಜ್ಞೆ ಹಾಗೂ ಉದಾತ್ತ ವ್ಯಕ್ತಿತ್ವದ ಹಿರಿಮೆಯು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಖ್ಯ ಪ್ರಶ್ನೆ 10. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 69. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಉತ್ತರ: ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲಿಗೆ ವಿದುರನೊಂದಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ನಂತರ ಕರ್ಣನ ಹತ್ತಿರ ಬಂದು ಶ್ರೀಕೃಷ್ಣನು ಕರ್ಣನಿಗೆ ಹಲವು ಆಶೆ ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ. ನಿನ್ನಾಣೆ, ನೀನು ನಿಜವಾಗಿ ಮೇದಿನಿಪತಿ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು, ನಿನ್ನಯ ನಂತರ ಧರ್ಮರಾಯ, ಮೂರನೆಯಾತ ಕಲಿಭೀಮ. ಅರ್ಜುನನು 4ನೇ ಮಂತ್ರದಲ್ಲಿ ಜನಿಸಿದರು. ಬಳಿಕ 5ನೇ ಮಂತ್ರದಲ್ಲಿ ಮಾಂದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರು ಹುಟ್ಟಿದರು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ವಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವುದು. ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು. ನಿನಗೆ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು. ಎದುರಿಗೆ ಮಾತ್ರ ಮಗಧ ಯಾದವಾದಿಗಳು, ಮಧ್ಯದಲ್ಲಿ ನೀನು. ರಾಜಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನು ನುಡಿಸಲು ಒಡೆಯನ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷ ಒಡ್ಡಿದನು. ಪ್ರಶ್ನೆ 70. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಉತ್ತರ: ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವ ನಿರಾಕರಿಸುತ್ತಾನೆ. ಸಂಧಾನದ ಮೂಲಕ ರಾಜ್ಯವನ್ನು ಮರಳಿ ಪಡೆಯುವ ಯತ್ನವನ್ನು ಧರ್ಮರಾಯನು ಕೃಷ್ಣನ ಮೂಲಕ ಪ್ರಯತ್ನಿಸುತ್ತಾನೆ. ಆದರೆ ಅದು ದುರ್ಯೋಧನನ ಹಠದಿಂದ ತಿರಸ್ಕೃತವಾದಾಗ ಯುದ್ಧ ಅನಿವಾರ್ಯವಾಗುತ್ತದೆ. ಧರ್ಮ ಪ್ರತಿಷ್ಠಾಪನೆಗಾಗಿ ಕೃಷ್ಣನು ಶತ್ರುಗಳ ಬಲವನ್ನು ಕುಗ್ಗಿಸುವ ವೇದ ತಂತ್ರವನ್ನು ಪ್ರಯೋಗಿಸತೊಡಗುತ್ತಾನೆ. ಆ ಮೂಲಕ ಕರ್ಣನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಅವನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ನೀನೇ ಹಿರಿಯವನಾದುದರಿಂದ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗುವೆ ಎಂಬ ಆಮಿಷವನ್ನು ಒಡ್ಡುತ್ತಾನೆ. ಕೃಷ್ಣನ ಮಾತುಗಳನ್ನು ಸಮಾಧಾನದಿಂದ ಕೇಳಿದ ಕರ್ಣನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿದು ಕುರುಪತಿಯಾದ ದುರ್ಯೋಧನನಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ನೊಂದುಕೊಳ್ಳುತ್ತಾನೆ. ಕೃಷ್ಣನ ಆಮಿಷ ಕರ್ಣನಿಗೆ ಕೃಷ್ಣ ತಿಳಿಸುವ ಜನ್ಮ ರಹಸ್ಯದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು. ಕಂಬನಿಯು ರಭಸದಿಂದ ಮುನ್ನುಗ್ಗಿ ಬಂದು ಅಧಿಕವಾಗಿ ಕರ್ಣನು ನೊಂದನು. ಕರ್ಣನು ಮನದೊಳಗೆ ಅಯ್ಯೋ, ದುರ್ಯೋಧನಿಗೆ ಕೇಡುಂಟಾಯಿತಲ್ಲ ಎಂದು ಸಂಕಟಪಟ್ಟನು. ಹರಿಯ ಹಗೆತನದ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡುತ್ತದೆಯೇ? ನನ್ನ ವಂಶವನ್ನು ತಿಳಿಸಿ ಕೊಂದನು. ಹೆಚ್ಚಿಗೆ ಹೇಳುವುದು ಇನ್ನೇನಿದೆ ಎಂದು ಚಿಂತಿಸಿದನು. ಕೊನೆಗೆ ಕೃಷ್ಣನು, ಯಾಕೆ ಸುಮ್ಮನಿದ್ದೀಯ ಕರ್ಣ? ನಿನ್ನ ಮನಸ್ಸಿನಲ್ಲಾದ ತಲ್ಲಣಗಳೇನು? ಚಿಂತಿಸಬೇಡ. ನಿನ್ನ ಅಪದೆಸೆಯನ್ನು ನಾನು ಬಯಸುವುದಿಲ್ಲ. ಆದರೆ ಮರಳುತನ ಮಾಡಬೇಡ ಎಂದು ಹೇಳಿದಾಗ ಸಿಟ್ಟಿಗೆದ್ದ ಕರ್ಣ ಕೃಷ್ಣನಿಗೆ ಮರಳು ಮಾಧವ ಎಂದು ಕರೆಯುತ್ತಾನೆ. ಮುಂದುವರೆದು, ಮಾಹಿಯ ರಾಜ್ಯದ ಸಿರಿ ಸಂಪತ್ತಿಗೆ ನಾನು ಸೋಲುವವನಲ್ಲ. ನನಗೆ ಕೌರವರು ಮತ್ತು ಪಾಂಡವರು ಸೇವಕರಾಗುವುದು ಇಷ್ಟವಿಲ್ಲ. ನಾನು ಇಲ್ಲಿಯವರೆಗೂ ನನ್ನನ್ನು ಸಾಕಿ ಸಲುಹಿದ ದೊರೆ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ಅರ್ಪಿಸಬೇಕೆಂಬ ಭರದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ನನ್ನ ದೊರೆ ದುರ್ಯೋಧನನನ್ನು ಕೊಂದೆ ಎಂದು ತನ್ನ ಮನಸ್ಸಿನಲ್ಲಾದ ನೋವನ್ನು ಕೃಷ್ಣನ ಬಳಿ ಹೇಳಿಕೊಳ್ಳುತ್ತಾನೆ.